ನಮಸ್ಕಾರ ಬಂಧುಗಳೇ. ಹೋದ ಸಂಚಿಕೆಯಲ್ಲಿ ನಾನು ಧ್ಯಾನ ಯಾಕೆ ಸರಿಯಾಗಿ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಧ್ಯಾನದ ಸ್ಥಿತಿಯನ್ನು ಪಡೆಯೋದು ಯಾಕೆ ಕಷ್ಟ ಆಗ್ತಾ ಇದೆ ನಮಗೆ ಎಂಬುದರ ಬಗ್ಗೆ ಮಾತನಾಡಿದ್ದೆ. ಇದು ಅದರ ಮುಂದುವರಿದ ಭಾಗ. ನೋಡಿ, ಮಹರ್ಷಿ ಅಷ್ಟಾವಕ್ರರು ಧ್ಯಾನದ ಕೊನೆಯ ಹಂತವನ್ನು ಮೊದಲನೆಯ ಹಂತ ಎಂಬಂತೆ ವಿವರಿಸಿದ್ದಾರೆ. ಅಂದರೆ ಧ್ಯಾನಕ್ಕೆ ಮೆಟ್ಟಿಲುಗಳು ಅಥವಾ ಹಂತ ಹಂತ ಬೆಳವಣಿಗೆ ಬೇಕಾಗಿಲ್ಲ, ನೇರವಾಗಿ ಧ್ಯಾನಸ್ಥ ಸ್ಥಿತಿಯನ್ನು ತಲುಪಬಹುದು ಎಂಬುದನ್ನು ತಿಳಿಸಿರುತ್ತಾರೆ. ಅಂದರೆ ಈ ದೇಹದಿಂದ ಮನಸ್ಸಿಗೆ ಹೋಗೋ ಪ್ರಯಾಣ, ಮನಸ್ಸಿನಿಂದ ಆತ್ಮಕ್ಕೆ ಹೋಗೋ ಪ್ರಯಾಣ, ಅಂದರೆ ಅನೇಕ ಜನ್ಮಗಳಿಗೆ ಹಿಡಿಯಬಹುದೇನೋ ಆ ಪ್ರಯಾಣವನ್ನು. ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ನಿಷೇಧಿಸಿ ನೇರವಾಗಿ ಧ್ಯಾನದ ಅನುಭೂತಿಯನ್ನು ಪಡೆಯೋದು ಹೇಗೆ ಎಂಬುದನ್ನು ವಿವರಿಸಿದ್ದಾರೆ. ಹಾಗಾದರೆ ನೇರವಾಗಿ ನಮಗೆ ಪಡೆಯೋದು ಅಷ್ಟು ಸುಲಭವಾದ ರೀತಿಯಲ್ಲಿ ವಿವರಿಸಿದ್ದಾರೆ, ಆದರೂ ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆಂದರೆ ನಾವು ಇರೋದೇ ಈ ದೇಹ ಮತ್ತು ಮನಸ್ಸಿನಲ್ಲಿ. ಅಂದರೆ ನಮ್ಮ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ, ನಮ್ಮ ಇರುವಿಕೆಯನ್ನು ಈ ದೇಹ ಮತ್ತು ಈ ಮನಸ್ಸಿಗೆ ನಾವು ಸೀಮಿತ ಮಾಡಿಕೊಂಡಿದ್ದೇವೆ. ಈ ದೇಹ, ಈ ಮನಸ್ಸನ್ನೇ ನಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದೇವೆ. ಒಂದು ಸೂಡೋ ಎಕ್ಸಿಸ್ಟೆನ್ಸ್ನಲ್ಲಿ ನಾವು ಬಾಳ್ತಾ ಇದ್ದೇವೆ. ಅಂದರೆ ಈ ದೇಹ ಮನಸ್ಸು ಆತ್ಮಕ್ಕೆ ಜೋಡಣೆಯಾಗಿರುವ ಒಂದು ಸೇತುವೆ ಅಷ್ಟೇ. ಆದರೆ ನಾವು ಈ ಸೇತುವೆಯನ್ನೇ ಒಂದು ನಿಜವಾದ ಮನೆ ಅಂತ ಅಂದ್ಕೊಂಡಿದ್ದೇವೆ. ಆ ಸೇತುವೆಯ ಮೇಲೆಯೇ ನಾವು ಮನೆಯನ್ನು ನಿರ್ಮಾಣವರ ಮಾಡಿಕೊಂಡು ಅದರಲ್ಲಿ ಆರಾಮಾಗಿ ವಾಸಿಸ್ತಾ ಇದ್ದೇವೆ. ಹಾಗಾಗಿಯೇ ನಮಗೆ ನಿಜವಾದ ಇರುವಿಕೆ ಇಲ್ಲದೇ ಇರೋದ್ರಿಂದ ಈ ನಿಜವಾದ ಧ್ಯಾನ ಅಂತ ಏನು ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಸರಿ, ನಾವು ನಿಧಾನಗತಿನಲ್ಲಿ ಅಥವಾ ಏನು ಕುಂಡಲಿನಿ ಧ್ಯಾನ, ಡೈನಾಮಿಕ್ ಮೆಡಿಟೇಷನ್ಸ್ ಇಂಥವೆಲ್ಲ ಮಾಡ್ತೀವಲ್ಲ, ಸರಿ, ತಕ್ಕ ಮಟ್ಟಿಗೆ ನಿಧಾನಗತಿನಲ್ಲಿ ಅನೇಕ ಎಡರು ತೊಡರುಗಳನ್ನು ದಾಟಿ ನಾವು ಸಾಧಿಸ್ತೀವಿ ಧ್ಯಾನದಲ್ಲಿ ಅಂತಲೂ ಸಹ ಇಟ್ಕೊಳ್ಳೋಣ. ಆದರೆ ಇದರಲ್ಲಿ ಉಂಟಾಗುವಂಥ ಅನೇಕ ತೊಂದರೆಗಳೇನು ಅದರ ಬಗ್ಗೆನೂ ವಿವರಿಸ್ತೀನಿ. ಇಲ್ಲೇನಾಗುತ್ತೆ, ಈ ಕುಂಡಲಿನಿ ಅಥವಾ ಡೈನಾಮಿಕ್ ಮೆಡಿಟೇಷನ್ಸ್ನಲ್ಲಿ ಈ ಎನರ್ಜಿ ಮೂಲಾಧಾರದಿಂದ ಸಹಸ್ರಹಾರಕ್ಕೆ ಹರಿಯುತ್ತೆ. ಅಂದರೆ ಊರ್ಧ್ವಮುಖವಾಗಿ ಯಾವುದು ಈ ಭೂಮಿಗೆ, ಅಂದರೆ ಈ ಭೂಮಿಯ ಗುರುತ್ವಾಕರ್ಷಣಕ್ಕೆ ಒಳಗಾಗಿತ್ತು, ಈ ಧ್ಯಾನದ ಮುಖಾಂತರ ಅದು ವಿರುದ್ಧವಾಗಿ ಮೇಲ್ಮುಖವಾಗಿ ಹರಿಯಲು ಆರಂಭಿಸುತ್ತೆ ಅಲ್ವಾ? ಮೇಲ್ಮುಖವಾಗಿ ಅಂದರೆ ನಮ್ಮ ಬ್ರೈನ್ನಲ್ಲಿ ಅನೇಕ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇವೆ. ಆ ನ್ಯೂರಾನ್ಸು ತುಂಬ ಸೂಕ್ಷ್ಮ, ತುಂಬ ಡೆಲಿಕೇಟ್ ಆಗಿರುತ್ತೆ. ಆದರೆ ಈ ಎನರ್ಜಿ ಇದೆಯಲ್ಲ, ಇದು ತುಂಬ ಫೋರ್ಸ್ಫುಲ್ ಎನರ್ಜಿ, ರಶ್ಶಲ್ಲಿ ಮೇಲ್ಮುಖವಾಗಿ ಹರಿಯುತ್ತೆ. ಈ ಸೂಕ್ಷ್ಮಾತಿ ಸೂಕ್ಷ್ಮ ನ್ಯೂರಾನ್ಸ್ ಇದೆಯಲ್ಲ, ಅವಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳೇ ಹೆಚ್ಚು. ಎಷ್ಟರ ಮಟ್ಟಿಗೆ ಅಂದರೆ, ಈಗ ಒಬ್ಬ ಜೀನಿಯಸ್ ಇರ್ತಾನೆ, ಆ ಜೀನಿಯಸ್ಸು 1 ಸೆಕೆಂಡಿನ ಧ್ಯಾನವೂ ಸಹ, ಅಂದರೆ ಮಸ್ತಿಷ್ಕ ಧ್ಯಾನ ಅಂತ ಏನು ಹೇಳ್ತೀವಿ, ಅದನ್ನು ಮಾಡೋದ್ರಿಂದಲೂ ಸಹ 1 ಸೆಕೆಂಡ್, ನಾನು 1 ನಿಮಿಷ ಅಂತ ಹೇಳ್ತಾ ಇಲ್ಲ, 1 ಸೆಕೆಂಡಿನ ಧ್ಯಾನವೂ ಸಹ ಅಪಾಯಕಾರಿನೇ ಆಗಿರುತ್ತೆ. ಹಾಗಾಗಿನೇ ವಿಟ್ನೆಸ್ಸಿಂಗ್ ಇಸ್ ದ ಬೆಸ್ಟ್, ಅಥವಾ ವಾಚಿಂಗ್ ಅಂತ ಏನು ಹೇಳ್ತೀವಿ, ಅಂದರೆ ಥರ್ಡ್ ಐ ವಾಚಿಂಗ್, ಈ ಥರ ಎಲ್ಲ ಏನು ಹೇಳ್ತೀವಿ, ಸಾಕ್ಷಿ ಭಾವ, ಇದು ಅತ್ಯಂತ ಉತ್ತಮ ಅಂತ ಹೇಳೋದು. ನೋಡಿ, ಹೊರಗಿನಿಂದಲೂ ಸಹ ಇದನ್ನು ಸ್ಟಿಮ್ಯುಲೇಟ್ ಮಾಡಬಹುದು. ಒಬ್ಬ ಸದ್ಗುರುವಿನ ಸಹಾಯದಿಂದ, ಒಬ್ಬ ಗುರುವಿನ ಸಹಾಯದಿಂದ ಅದನ್ನು ಸ್ಟಿಮ್ಯುಲೇಟ್, ಅಂದ್ರೇನು, ಥರ್ಡ್ ಐಯನ್ನು ಸ್ಟಿಮ್ಯುಲೇಟ್ ಮಾಡಬಹುದು. ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿಲ್ಲ, ಅಂದರೆ ಧ್ಯಾನವನ್ನು ಮಾಡ್ತಾ ಇಲ್ಲ ಅಂದರೆ ಅದು ಸರಿಯಾಗಿ ಕೆಲಸ ಮಾಡೋಲ್ಲ. ನಮ್ಮ ಪ್ರಯತ್ನ ಬೇಕೇ ಬೇಕು. ಸ್ಟಿಮ್ಯುಲೇಷನ್ ಅಂತೂ ಆಗುತ್ತೆ, ಅಂದರೆ ಇನಿಸಿಯೇಷನ್ ಅಂತ ಏನಿದೆ ಅದು ಆಗುತ್ತೆ. ಆದರೆ ಧ್ಯಾನವನ್ನು ನಾವು ಮುಂದುವರಿಸಿಲ್ಲ ಅಂದರೆ ಅದು ಸರಿಯಾದ ರೀತಿಯಲ್ಲಿ ಆಗಲ್ಲ. ಅದು ಈಸಿಯೆಲ್ಲ ಏನಾಗುತ್ತೆ, ಇಟ್ ವರ್ಕ್ಸ್, ಸ್ವಲ್ಪ ಸಮಯಕ್ಕೆ ಮಾತ್ರ ಕೆಲಸ ಮಾಡೋದು. ಅರ್ಥ ಆಗ್ತಿದೆಯಲ್ಲ? ಹಾಗೆ ಆದರೆ ನಮ್ಮ ಪ್ರಯತ್ನವೂ ಇದರಲ್ಲಿ ಬೇಕಾಗತ್ತೆ. ಹಾಗಾಗಿನೇ ನಾವೇನು ಹೇಳ್ತೀವಿ, ವಿಟ್ನೆಸ್ಸಿಂಗ್ ಅಥವಾ ಸಾಕ್ಷಿ ಭಾವ, ಈ ಧ್ಯಾನ ಅತ್ಯಂತ ಇಂಪಾರ್ಟೆಂಟ್. ಅದರ ಕಡೆ ಗಮನ ಕೊಡಿ.
ನಿಮಗೆ ಇನ್ನಷ್ಟು ವಿವರಗಳು ಬೇಕಾದರೆ ನಾನು ಮತ್ತೆ ಇದ್ರ ಬಗ್ಗೆ ಮಾತಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.